ಕೈ ಮುಗಿದೆಂದನು ಚಾರು ನಮ್ರತೆಯೊಳಂದು ಸಾರಿ ಸಮೀಪದಿ ಕೈ ಮುಗಿದೆಂದನು ಚಾರು ನಮ್ರತೆಯೊಳಿಂದು ಇದೇನು ಆಶ್ಚರ್ಯ? ಏನು? ಆಡುತ್ತಾ ಆಡುತ್ತಾ ಬಂದೆ. ಬಂದು ನಿಂತ ಸ್ಥಳ ಯಾವುದೆಂದು ನೋಡಿದರೆ ರಾಜಸ್ಥಾನ. ಎಷ್ಟು ಸುಂದರವಾಗಿದೆ. ತಂದೆಯವರಾದ ಉತ್ತಾನಪಾದ ಮಹಾರಾಜರು ಸಿಂಹಾಸನದಲ್ಲಿ ಮಂಡಿಸಿದ್ದಾರೆ. ಒಂದು ಅಮ್ಮನಲ್ಲಿ ತಂದೆ ಯಾರು ಎಂದು ಕೇಳಿದಾಗ ಚಂದದಿಂದಲೇ ರಾಜ್ಯವಾಳುವನೆಂದು ಹೇಳಿಸಿಕೊಳ್ಳುವವನೇ ನಿನ್ನ ಪಡೆದ ತಂದೆ ಅಂತ ಹೇಳಿದ್ಲಲ್ವಾ? ಹೌದು. ತಮ್ಮನಾದ ಉತ್ತಮ ತೊಡೆಯೇರಿ ಕುಳಿತಿದ್ದಾನೆ. ಅದನ್ನ ನೋಡ್ತಾ ಇದ್ರೆ ನಾನು ಅವರ ತೊಡೆಯಿರಬೇಕೆಂಬ ಆಸೆ ಆಗ್ತಾ ಇದೆ. ಅಲ್ಲಿಗೆ ಹೋಗ್ತೇನೆ. ತೈತ ತೈತ ತೈತೋ ಅಪ್ಪ, ಇದೋ ನಿನ್ನ ಪಾದಾರವಿಂದಕ್ಕೆ ವಂದಿಸಿಕೊಳ್ತಾ ಇದ್ದೇನೆ. ತೊಡೆಯ ನೇರುವೆನೆಲೆ ತಾತ ತಾನುತ್ತಮ ತೊಡೆಯ ನೇರುವೆನೆಲೆ ತಾತ ತಾನು ಉತ್ತಮನೊಡನೆ ಕುಳ್ಳಿರುವೆನೆಂದು ಉತ್ತಮನೊಡನೆ ಕುಳ್ಳಿರುವೆನೆಂದು ಪಿಡಿದೆನ್ನ ಪೀಠವ ಏರಿದೆಂದೆನುತ ಪಿಡಿದೆನ್ನ ಪೀಠವ ಏರಿದೆಂದೆನುತ ಕಾಲ್ಪಿಡಿ ಅಳಲಿದನು ನಿಂದೋ ಕಾಲ್ಪಿಡಿ ಅಳಲಿದನು ನಿಂದು. ಅಪ್ಪ, ನನ್ನ ತಮ್ಮನಾದ ಉತ್ತಮ ನಿನ್ನ ತೊಡೆಯೇರಿ ಕುಳಿತುಕೊಂಡು ಸಂತೋಷ ಪಡುತ್ತಿರುವುದನ್ನು ನೋಡಿದರೆ ನಾನು ನಿನ್ನ ತೊಡೆಯಿರಬೇಕೆಂಬ ಆಸೆ ಆಗ್ತಾ ಇದೆ. ಕೂರಿಸಿಕೋ ಅಪ್ಪ. ಯಾಕಪ್ಪ ಏನು ಮಾತಾಡ್ತಾ ಇಲ್ಲ? ಉತ್ತಮನಂತೆ ನಾನು ಪ್ರೀತಿಯಿಂದ ಕುಳಿತುಕೊಳ್ಳುತ್ತೇನೆ. ಕೂರಿಸಿಕೋ ಅಪ್ಪ, ಕೂರಿಸಿಕೋ. ಇದೇನಿದು? ಆ ನನ್ನ ಸವತಿಯ ಮಗ ಧ್ರುವ ತಂದೆಯ ಕಾಲಿಡಿದು ಅಳುತ್ತಾ ಇದ್ದಾನಲ್ಲ. ಹಾಗೆಯೇ ಬಿಟ್ಟರೆ ಆಗಲಿಕ್ಕಿಲ್ಲ. ಏನಾಗ್ತದೆ? ಇಂದು ತೊಡೆಯೇರಿದವ ನಾಳೆ ಪಟ್ಟವನ್ನೇರಿದರೂ ಏರಿಯಾನು. ಹಾಗಾಗಿ ಏ ಬಾಲಕ, ಎಲವೋ ಬಾಲಕನೇ ಕೇಳು, ಎಲವೋ ಬಾಲಕನೇ ಕೇಳು, ನೀನೇಗೆ ಅಳುವೆ ಬಂದಿಲ್ಲೇ ಹೇಳು, ನೀನೇಗೆ ಅಳುವೆ ಬಂದಿಲ್ಲೇ ಹೇಳೋ. ಕೊಲುವರೋರಿಲ್ಲ ನಿನ್ನ, ಕೊಲುವರ್ ಯಾರಿಲ್ಲ ನಿನ್ನ, ಕೊಲುವಲು ನೀ ಅಳಿವಾತನಲ್ಲ ಮುನ್ನ, ಕೊಲಲು ನೀ ಅಳಿವಾತನಲ್ಲ ಮುನ್ನ, ಕೊಲುವರಿಲ್ಲ ನಿನ್ನ, ಕೊಲಲು ನೀ ಅಳಿವಾತನಲ್ಲ ಮುನ್ನ. ಎಲ್ಲ ದಡ್ಡ, ಯಾಕೋ ಅಳ್ತಾ ಇದೀಯಾ? ಯಾರೋ ನಿನ್ನ ಕೊಲ್ಬೇಕು ಅಂದ್ರು ಸಾಯುವವನ
ಅಂಥದ್ರಲ್ಲಿ ನೀನು ತಿರುಕನ ಕನಸು ಕಾಣಬೇಡ. ನಿನಗೆ ಯಾವ ಯೋಗ್ಯತೆ ಇದೆ? ನನ್ನ ಮಗನ ಹಾಗೆ ಸೌಭಾಗ್ಯವಂತನೂ ಅಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಲೂ ಇಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ನಿನಗೆ ಹಾಗೊಮ್ಮೆ ಆಸನವೇರುವ ಆಸೆ ಇದ್ದರೆ ಅರರ ಪಡಬಾಲಕನೆ ನೀನಿ ಧರಣಿ ಪಾಸನವೇರುವಡೆ ಮುರಹರನ ತಪದಿಂದ ಒಲಿಸಿ ಜನಿಸುವುದೆನ್ನ ಜಠರದಲ್ಲಿ ವರವ ಪಡೆ ಹೋಗು ಹೋಗಿರುತ್ತಲವರೆ ಮತ್ತರಿಸಿ ಊಗಿದಳ ಅರಸು ಮಗನನು. ಆ ಶ್ರೀಹರಿಯನ್ನು ತಪದಿಂದ ಒಲಿಸಿ ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂತೆ ವರವನ್ನು ಪಡೆ. ಇಲ್ಲಿ ಅಳುತ್ತಾ ಕೂರ್ಬೇಡ, ಅವರ ಕಾಲನ್ನು ಬಿಡು, ನಡೆ ಹೊರಗೆ ಪಾಪಿ ಕುನ್ನಿ, ಹೋಗಾಚೆ. ಸವತಿ ತಾನಿಂತು ದೂಷಿಸಿದೂರನು ಕಲ್ಗೆ ಸವತಿ ತಾನಿಂತು ದೂಷಿಸಿ ದೂರನು ಕಲ್ಗೆ ತವೆನೊಂದು ಬಾಲಕನಂದು ಅವನಿಯೋಳ್ ಬಿದ್ದು ಮೂರ್ಛೆಯನಂದು ಬಳಿಕ ಅವನಿಯೋಳ್ ಬಿದ್ದು ಮೂರ್ಛೆಯನಂದು ಬಳಿಕ ಸಂತವಿಸಿಕೊಂಡೆದ್ದು ದುಃಖಿಸಿದ ಶಿವನೇ, ಏನಾಗಿ ಹೋಯಿತು? ಏನಾಯಿತು? ಚಿಕ್ಕಮ್ಮ ನನ್ನನ್ನ ಯಾಕೆ ಬೈದಳು, ಆ? ಯಾಕೆ ನೂಕಿದಳು, ಆ. ಒಂದೂ ಅರ್ಥವಾಗುತ್ತಿಲ್ಲ. ಆ. ನಾನು ನನ್ನ ತಂದೆಯ ತೊಡೆಯಿರಬೇಕೆಂಬ ಆಸೆ ಪಟ್ಟಿದ್ದು ತಪ್ಪ, ತಂದೆಯಲ್ಲಿ ಕೇಳಿದ್ದು ತಪ್ಪ? ಅಷ್ಟಕ್ಕೂ ಚಿಕ್ಕಮ್ಮ ನನ್ನ ತಾಯಿಯನ್ನ ಯಾಕೆ ಬೈದಳು, ಒಂದೂ ಅರ್ಥವಾಗುತ್ತಿಲ್ಲ. ಆ. ಎಲ್ಲವೂ ಪ್ರಶ್ನೆಯೇ ಹೊರತು ಉತ್ತರವಿಲ್ಲ. ಆ. ಯಾರಲ್ಲಿ ಕೇಳಲಿ? ಮರುಗಿ ಫಲವೇ ನಿನ್ನೋ ಆ ಮರುಗಿ ಫಲವೇ ನಿನ್ನೋ ಸುರುಚಿ ಬೇಡಿದ ತೆರದೇ ಸುರುಚಿ ಬೇಡಿದ ತೆರದೇ ಹರಿಯ ತಪದಿಂದೊಲಿಸಿ ವನದಿ ಹರಿಯ ತಪದಿಂದೊಲಿಸಿ ವನದಿ ವರವ ಪಡೆದ ಪೆನು ಸುಸ್ಥಿರ ರಾಜ್ಯವೆನಗ ವರವ ಪಡೆದ ಪೆನು ಸುಸ್ಥಿರ ರಾಜ್ಯಯನಗ ಆದರದೊಳೆಂದೆನು ತಪರವಂಟೋ ಆ ಹೀಗೆ ಚಿಂತಿಸುತ್ತಾ ಕುಳಿತುಕೊಂಡರೆ ಫಲವಿಲ್ಲ. ಚಿಕ್ಕಮ್ಮನೇ ಹೇಳಿದಂತೆ ವನಕ್ಕೆ ತೆರಳಿ ತಪಸ್ಸನ್ನಾಚರಿಸಿ ಶ್ರೀಹರಿಯನ್ನ ಒಲಿಸಿಕೊಳ್ಳುತ್ತೇನೆ. ಆದರೆ ಅಮ್ಮನಿಗೆ ಹೇಳದೆ ಹೋದರೆ ಅಮ್ಮ ನನ್ನನ್ನ ಕಾಣದೆ ಹೊತ್ತು ಹೊತ್ತು ಸೊರಗುತ್ತಾಳೆ. ಹೌದು. ಹಾಗಾಗಿ ಅಮ್ಮನಿಗೆ ವಿಷಯವನ್ನ ತಿಳಿಸಿ ಆಮೇಲೆ ವನಕ್ಕೆ ತೆರಳುತ್ತೇನೆ. ತೈತ ತೈತ ತೈತೋ ಅಮ್ಮ, ಇದೋ ನಿನ್ನ ಪಾದಾರವಿಂದಕ್ಕೆ ವಂದಿಸಿಕೊಳ್ತಾ ಇದ್ದೆ. ದುಗುಡವೇನಿದು ನಿನಗಿಂದು ಬೇಳೆಂದಯ ದುಗುಡವೇನಿದು
ನಿನಗಿಂದು ಬೇಳೆನ್ನಯ ಮುದ್ದು ಕಂದ. ನಿನ್ನ ಮೊಗವೆಂದಿನಂದದಿ ಸಿರಿಗೊಳ್ಳದೆ ತಗೆ ಮುದ್ದು ಕಂದ. ಬಿಗುವೇರಿಕೊಂಡಿದೆ ಮನದಲ್ಲಿ ಬಹುಚಲ. ಬಿಗುವೇರಿಕೊಂಡಿದೆ ಮನದಲ್ಲಿ ಬಹುಚಲ ಮುದ್ದು ಕಂದ. ನಿನ್ನ ದ್ರಗುಯುಗಳ ದೇವಾರಿ ಯೋಗುವ ಕಾರಣವೇನೋ ಮುದ್ದು ಕಂದ. ನಿನ್ನ ದ್ರಗುಯುಗಳ ದೇವಾರಿ ಯೋಗುವ ಕಾರಣವೇನೋ ಮುದ್ದು ಕಂದ. ಮಗನೇ, ಯಾಕಪ್ಪ ನಿನ್ನ ಮುಖ ಬಾಡಿದೆ? ನಿನ್ನ ಕಣ್ಣನ್ನು ನೋಡಿದರೆ ಅತ್ತು ಅತ್ತು ಕಣ್ಣೀರೆಲ್ಲ ಬತ್ತಿದಂತೆ ಕಾಣ್ತಾ ಇದೆ. ಮನದಲ್ಲಿ ಯಾವುದೋ ನಿರ್ಧಾರವನ್ನು ಮಾಡಿ ಬಂದಂತಿದೆ. ಹೇಳು, ಏನಾಯ್ತು? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ನನ್ನಲ್ಲಿ ಹೇಳಲಿಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದ್ದೀಯಾ? ನಿನ್ನ ಅಮ್ಮನಲ್ಲವಾ ನಾನು? ಹೇಳು, ಏನಾಯ್ತು? ಯಾರಾದರೂ ಏನು ಹೇಳ್ತಾರೆ? ನಿನ್ನ ಚಿಕ್ಕಮ್ಮ ಏನಾದರೂ ಅಂದಳ? ಹೇಳು, ಏನಾಯ್ತು? ಬಾಲನುತ್ತಮನ ಆಡಿಸುತ್ತಿಂದು ಸುರುಚಿಯ ಅಮ್ಮ. ಬಾಲನುತ್ತಮನ ಆಡಿಸುತ್ತಿಂದು ಸುರುಚಿಯ ಬೇಡದಿ ಧರಣಿ ಪನಿರಲು ನಾ ಪೋಗಿ. ಮೇಲೆ ಕುಳ್ಳಿಯನಪ್ಪ ಎಂದು ಕಾಲ್ ಪಿಡಿದ ತೊಡೆಯೇ. ಮೇಲೆ ಕುಳ್ಳಿಯನಪ್ಪ ಎಂದು ಕಾಲ್ ಪಿಡಿದ ತೊಡೆ. ಆಲೋಲ ನೇತ್ರೆ ಭಂಗಿಸಿ ಬೈದಳೆನ್ನ ಅಮ್ಮ. ಆಲೋಲ ನೇತ್ರೆ ಭಂಗಿಸಿ ಬೈದಳೆನ್ನ ಅಮ್ಮ. ಅಮ್ಮ, ಇಂದು ನಾನು ಆಡುತ್ತಾ ಆಡುತ್ತಾ ಅಪ್ಪನಲ್ಲಿಗೆ ಹೋದೆ. ಅಪ್ಪನ ತೊಡೆಯಿರುವ ಆಸೆ ಆಯಿತು. ಅಪ್ಪನಲ್ಲಿ ಕೇಳಿದೆ. ಆಗ ಅಲ್ಲಿದ್ದ ಚಿಕ್ಕಮ್ಮ ನನ್ನನ್ನು ಬೈದು ನೂಕಿದಳಮ್ಮ. ಅಷ್ಟೇ ಅಲ್ಲ, ವನಕ್ಕೆ ತೆರಳಿ ತಪಸ್ಸನ್ನಾಚರಿಸಿ ಶ್ರೀಹರಿಯನ್ನ ಒಲಿಸಿಕೊಂಡು ಅವಳ ಉದರದಲ್ಲಿ ಹುಟ್ಟಿ ಬಂದರೆ ಪೀಠವೇರಬಹುದಂತಮ್ಮ. ಹಾಗಾಗಿ ಇಂದು ನಾನು ವನಕ್ಕೆ ತೆರಳುತ್ತೇನೆ. ತಪಸ್ಸನ್ನಾಚರಿಸಿ ಶ್ರೀಹರಿಯನ್ನ ಒಲಿಸಿಕೊಳ್ಳುತ್ತೇನೆ. ಆಶೀರ್ವದಿಸಿ ಕಳುಹಿಸಮ್ಮ. ಸವತಿಯಂದ ಕರಾಳ ವಚನದ ಕಡುಗಾತಿಯಲಿ ಲೋಲಲೋಚನೆ ಚಿತ್ತದಲ್ಲಿ ಕಡು ನೊಂದು ಬಸವಳಿದು. ಕಡುಗಾತಿಯಲಿ ಲೋಲಲೋಚನೆ ಚಿತ್ತದಲ್ಲಿ ಕಡು ನೊಂದು ಬಸವಳಿದು. ಬಾಳೆಕಾಳುರಿಗೊಂಡ ತೆರದಲ್ಲಿ ಬೀಳುತ್ತವನಿಯೋಳ್ ಅಕಟ ಕಂದನ ಬೀಳುಗೊಡುವೆನದೆಂತು ವನಕ್ಕೆಂದೆನುತ ಹೊರಳಿದಳು. ಇಂದು ಸಮಾನ ಸುವಕ್ರ
ಎನಗಿಲ್ಲಿ ಕಂದನೆ ನಿಲ್ಲುವ ನಗಲಿ ಬಾಳ್ವಂದ ಬಂದನ್ ಎನಗಿಲ್ಲಿ ಪಾತಕಿಯ ಜಠರದೊಳು ಯಾತಕ್ಕೆ ಹುಟ್ಟಿದೆ ಬೇಳೋ ಪಾತಕಿಯ ಜಠರದೊಳು ಯಾತಕ್ಕೆ ಹುಟ್ಟಿದೆ ಬೇಳೋ ಈ ತೆರನಾದುದೆ ನಿನಗೆ ಇನ್ನೇತರ ಬಾಳುವೆ ನನಗೆ ಹಸುವನು ಧೈರ್ಯಲರಿಯೇ ಹಸಿವನು ಸೈರಿಸಲರಿಯೇ ತ್ರಜಯನು ಬಂಧಿಸಲರಿಯೇ ಬಿಸಿಲನು ಕಾಣದ ಚಿನ್ನ ಕಳುಹಿಸುವೆನೆಂತೈ ನಿನ್ನ ಬಿಸಿಲನು ಕಾಣದ ಚಿನ್ನ ಕಳುಹಿಸುವೆನೆಂತೈ ನಿನ್ನ ಮಗು, ಯಾಕೋ ನೀನು ಅಲ್ಲಿಗೆ ಹೋದೆ? ಅಲ್ಲಿಗೆ ಹೋಗಬೇಡ ಎಂದು ಹೇಳಿದ್ದನಲ್ಲೋ. ಹೋದ ಮೇಲೆ ಸುಮ್ಮನೆ ಕಂಡು ಬರಬೇಕಿತ್ತು ತಾನೆ. ಚಿಕ್ಕಮ್ಮ ಬೈತಾಳೆ ಅಂತ ನಿನಗೆ ತಿಳಿದಿಲ್ಲವೇನೋ? ಅವಳ ಮಾತಿನಿಂದ ಈ ರೀತಿಯ ನಿರ್ಧಾರಕ್ಕೆ ಬಂದೆ. ಘೋರವಾದ ಕಾನನದಲ್ಲಿ ಮಳೆ ಬಿಸಿಲು ಚಳಿಗೆ ಮೈಯೊಡ್ಡಿ ಹೇಗೋ ಇರ್ತೀಯ ಮಗನೇ. ಹಸಿವನ್ನು ಹೇಗೋ ಸಹಿಸಿಕೊಳ್ತೀಯ. ನನ್ನ ಜೀವನದಲ್ಲಿ ಒಂದು ಭರವಸೆಯ ಬೆಳಕಾಗಿರುವ ನಿನ್ನನ್ನು ಹೇಗೋ ವನಕ್ಕೆ ಕಳುಹಿಸಿಕೊಡಲಿ? ಏನ್ ಮಾಡ್ಲಿ ನಾನು, ಏನ್ ಮಾಡ್ಲಿ? ತಾಯೆ ಚಿಂತಿಸದಿರಿನ್ನು ಕಾಯುವ ಹರಿತಾನಿಯನೋ ತಾಯೆ ಚಿಂತಿಸದಿರಿನ್ನು ಕಾಯುವಾತ ಹರಿತಾನಿಯನೋ ಈ ಅವಸ್ಥೆಗೆ ನೀನಿತು ಬಾಯ ಬಿಡುವರೇ ಅಮ್ಮ ಈ ಅವಸ್ಥೆಗೆ ನೀನಿತು ಬಾಯ ಬಿಡುವರೇ ಮುಕ್ತಿದಾತ ಕಾಯದಿಯನೇ ಅಮ್ಮ ಮುಕ್ತಿದಾತ ಕಾಯದಿಯನೇ ಮುಕ್ತಿದಾತ ಕಾಯದಿಯನೇ ಭಕ್ತಿಯೊಂದಿದ್ದರೆ ಸಾಕು ಭಕ್ತಿಯೊಂದಿದ್ದರೆ ಸಾಕು ಉದ್ಯುಕ್ತೆಯಾಗಿ ಕಳೂನಿ ಅಶಕ್ತಿಗೊಳ್ಳದೆ ಉದ್ಯುಕ್ತೆಯಾಗಿ ಕಳೂನಿನ ಶಕ್ತಿ ಗೊಳ್ಳದೆ ಅಮ್ಮ, ಯಾಕಮ್ಮ ಚಿಂತಿಸುತ್ತಿದ್ದೀಯ? ಅನಾಥರನ್ನ ಶಕ್ತಿಹೀನರನ್ನ ಭಕ್ತರನ್ನ ಪರೆಯುವಾತ ಆ ಶ್ರೀಹರಿಯಲ್ಲವೇ? ಭಕ್ತವತ್ಸಲನಾದ ಆ ಶ್ರೀಹರಿಯನ್ನ ಅತಿ ಶೀಘ್ರದಲ್ಲಿ ಕಾಣುತ್ತೇನೆ.
ಇದು ನಿನ್ನ ಸಮಾಧಾನಕ್ಕಾಗಿ ಹೇಳುವ ಮಾತಲ್ಲ. ಶತಸಿದ್ಧ ದೃಢ ಸಂಕಲ್ಪವನ್ನು ಈಗಾಗಲೇ ಮಾಡಿದ್ದೇನೆ. ಹಲವು ಮಾತೆನ್ನೇನೋ ಹಲವು ಮಾತೇ ನಿನ್ನು ಹೋಗದೆ ನಿಲ್ಲುವವನು ತಾನಲ್ಲ. ಬರುವನು ತಾ ಬರುವೆನು ಕೆಲವು ದಿವಸದೋಳ್ ಅಚ್ಯುತನ ಕೃಪೆ ಪಡೆದು. ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಹೋಗದೆ ಇರುವವ ನಾನಲ್ಲ ಅಮ್ಮ, ನಾನಿನ್ನು ಹೋಗಿ ಬರುತ್ತೇನಮ್ಮ. ಇನ್ನೇನು ಹೇಳಲಿ ಕಂದ, ಆ ಶ್ರೀಹರಿ ನಿನ್ನನ್ನು ಕಾಪಾಡಲಿ. ಹೋಗಿ ಬಾ. ಮೆಲ್ಲನೆ ಪುರದ ಬಾಗಿಲ ದಾಟಿ ಮೆಲ್ಲನೆ ಪುರದ ಬಾಗಿಲ ದಾಟಿ ಬಹು ಹಳ್ಳ ಕೊಳ್ಳಗಳನ್ನು ಕಳೆದು ಬಹು ಹಳ್ಳ ಕೊಳ್ಳಗಳನ್ನು ಕಳೆದು ಕಲ್ಲು ಮುಳ್ಳುಗಳ ನೆನೆಸದೆ ಕಂಡು ಬಟ್ಟೆಯೋಳು ಕಲ್ಲು ಮುಳ್ಳುಗಳ ನೆನೆಸದೆ ಕಂಡು ಬಟ್ಟೆಯೋಳು ತಳ್ಳವಾರುತ ಬಾಲ ನಡೆದ ಘೋರವಾದ ಅಡವಿಯನ್ನ ತಲುಪಿದ್ದೇನೆ. ನನ್ನ ದೃಢತೆಯ ಕಾರಣದಿಂದ ಕಲ್ಲು ಮುಳ್ಳುಗಳಿಂದ ಕೂಡಿದ ದಾರಿಯೂ ನನಗೆ ದುರ್ಗಮವೆನಿಸದೆ ಸುಗಮವಾಗಿದೆ. ತಪಸ್ಸಿಗೆನುತ ಬಂದೆ, ಆದರೆ ತಂತ್ರವೂ ತಿಳಿದಿಲ್ಲ, ಮಂತ್ರವೂ ಗೊತ್ತಿಲ್ಲ. ಯಾರಲ್ಲಿ ಕೇಳಲಿ, ಏನು ಮಾಡಲಿ? ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ. ದುರಿತ ನಿವಾರಣ ಭವಭಯಾರಣ ದುರಿತ ನಿವಾರಣ ಭವಭಯಾರಣ. ಜಯತು ಜಯತು ಜಯ ನಾರಾಯಣ ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳೇ, ಇದೋ ವಂದಿಸಿಕೊಂಡಿದ್ದೇನೆ. ಮಾನವಾಧಿಪ ಸೋನೋ ಮಾನವಾಧಿಪ ಸೋನೋ ನೀನಿ ಕಾನನಗೆ ಬಳಲುತ್ತ ಸುಮ್ಮನೆ ನೀನಿ ಕಾನನಗೆ ಬಳಲುತ್ತ ಸುಮ್ಮನೆ ಏನು ಕಾರಣ ಬಂದೆಯೈ ಏನು ಕಾರಣ ಬಂದೆಯೈ ತುಮ್ಮಾನ ಬೇಕೆ ಒಳ್ಳೆಯದಾಗಲಿ ಏಳು. ಮಗು, ಯಾರು ನೀನು? ಈ ಘೋರ ಅಡವಿಗೇಕೆ ಬಂದೆ? ಏನನ್ನು ಹುಡುಕುತ್ತಿದ್ದೀಯ? ಮುಖದಲ್ಲಿ ಖಿನ್ನತೆ ಏಕೆ? ಹೇಳು. ನಾರದರೆ, ಮನುಕುಲದ ರಾಜನಾದ ಉತ್ತಾನಪಾದನ ಮಗ ಧ್ರುವ ನಾನು.
ಚಿಕ್ಕಮ್ಮನ ಮಾತಿನಿಂದ ಅವಮಾನಗೊಂಡು ಅಡವಿಗೆ ಬಂದೆ. ಆದರೆ ತಪಸ್ಸನ್ನಾಚರಿಸುವ ಬಗೆ ತಿಳಿದಿಲ್ಲ. ನೀವೇ ದಾರಿ ತೋರಿಸಬೇಕು. ಮಗು, ನಿನ್ನ ಮುಗ್ಧವಾದ ಮಾತನ್ನು ಕೇಳುವಾಗ ನಗು ಶರಣದೊಳರಗಿದ ಶಿಶುವ, ಶರಣದೊಳರಗಿದ ಶಿಶುವ ನೆರೆಸು ಪ್ರೇಮದಿ ನೆಗವುತಲ ಮುನಿವರ್ಯೋ ತರಳ ನೆಲೈ ನೀನೆಂತ ಹರಿಯೋ ಮೆಚ್ಚಿಸುವೆಯೆಂದು ಕರುಣದಿ ನುಡಿದೋ ಮರುಳಾದೆಯೇನು ಬಾಲ ಮರುಳಾದೆಯೇನು ಬಾಲ ಶ್ರೀಹರಿಯ ನೀನೆಂದ ಶ್ರೀಹರಿಯ ಮೆಚ್ಚಿಸುವೆ ಪೇಳಾಗ ನೀನೆಂದ ಶ್ರೀಹರಿಯ ಮೆಚ್ಚಿಸುವೆ ಪೇಳಾಗ ತನುಬಲವಾದಂದಿಗೆ ಸಾಧಿಸಬಹುದು ಇನಿತುವದೆಲ್ಲ ಹೀಗೆ ಸಾಧಿಸಬಹುದು ಇನಿತುವದೆಲ್ಲ ಹೀಗೆ ಮನಗುಂದ ಬೇಡಿದರನುವ ನೀನರಿಯೇ ಮನಗುಂದ ಬೇಡಿದ ಅನುವ ನೀನರಿಯೇ ಸುಮ್ಮನೆ ಬಳಲದ ನಡೆ ಮನೆಗೆ ಬೇಗದೊಳೀಗ ಸುಮ್ಮನೆ ಬಳಲದೆ ನಡೆ ಮನೆಗೆ ಬೇಗದೊಳಿಗ ಮರುಳಾದೆಯೇನು ಬಾಲ ಶ್ರೀಹರಿಯ ನೀನೆಂದು ಮೆಚ್ಚಿಸುವೆ ಬೇಳ ಶ್ರೀಹರಿಯನ್ನು ಕಾಣುವುದು ಸುಲಭ ಅಂತ ತಿಳಿದಿಯಾ ನೀನು? ಯೋಗಿಗಳಿಗೂ ಅಗೋಚರನಾದ ಆ ಶ್ರೀಹರಿಯನ್ನು ಕಾಣಲು ಬಿಸಿಲು ಗಾಳಿ ಮಳೆಗೆ ಅಳುಕದೆ ಅನ್ನ ಆಹಾರವನ್ನು ತ್ಯಜಿಸಿ ತಪಸ್ಸನ್ನಾಚರಿಸಬೇಕು. ನಿನ್ನಿಂದ ಅದೆಲ್ಲ ಆಗುವುದಿಲ್ಲ. ನೀನಿನ್ನು ಚಿಕ್ಕ ಬಾಲಕ. ಹಾಗಾಗಿ ದೊಡ್ಡವನಾದ ಮೇಲೆ ಅದನ್ನೆಲ್ಲ ಮಾಡುವೆಯಂತೆ. ಈಗ ನೀನು ಅರಮನೆಗೆ ಮರಳಿ ನಡೆ. ಇಂದು ಹಸುಳೆ ಚತುರನಲ್ಲ ಮುಂದಿದ ಸಾಧಿಸಬಹುದು. ಇಂದು ಹಸುಳೆ ಚತುರನಲ್ಲ ಮುಂದಿದ ಸಾಧಿಸಬಹುದು ಎಂದರೀಗಾಯ ಸುಸ್ಥಿರವೇ ತಂದೆ ನಾನೆಂಬುದಿನ್ನೇನು ಧನುಜಹರನ ಕಂಡರೆನ್ನ ಮನದ ಭೀಷ್ಟ ಸಿದ್ಧಿಸಿದೋ ಧನುಜಹರನ ಕಂಡರೆನ್ನ ಮನದ ಭೀಷ್ಟ ಸಿದ್ಧಿಸಿದೋ ಮನದಲ್ಲಿ ಸಂಶಯವು ಎಳ್ಳೆನಿತಿಲ್ಲ ಈ ಮಾತಿಗೆ ಮನದಲ್ಲಿ ಸಂಶಯವು ಎಳ್ಳೆನಿತಿಲ್ಲ ಈ ಮಾತಿಗೆ ಸ್ವಾಮಿ, ದೇವರನ್ನ
ನನ್ನದಾಗಿರುವಾಗ ನನಗೆ ಯಾವ ಭಯವೂ ಇಲ್ಲ. ಇಂದು ಮಾಡಬೇಕಾದ ಕಾರ್ಯ ನಾಳೆ ಮಾಡೋಣ ಎಂದರೆ ಈ ಕಾಯ ಸ್ಥಿರವಲ್ಲ. ಹಾಗಾಗಿ ನಿಮ್ಮ ಪಾದಾರವಿಂದಕ್ಕೆ ವಂದಿಸಿಕೊಳ್ತಾ ಇದ್ದೇನೆ. ನೀವು ಹೇಗೆ ಹೇಳುತ್ತೀರೋ ಹಾಗೇ ಮಾಡುತ್ತೇನೆ. ದೇವರನ್ನ ಕಾಣುವ ಮಾರ್ಗ ತಿಳಿಸಿ ಸ್ವಾಮಿ. ಧ್ಯಾನಿಸು ಧ್ರುವ ನೀನು ದ್ವಾದಶಾಕ್ಷರಿಯ ತಿತ್ತ ಗಿಡದಾಗ ತರಗಿಡ ಗಿಡ ತಗದಿ ದಿತ್ತ ಗಿಡದಾಗ ತರಗಿಡ ಗಿಡ ತಗತ ದಿತ್ತ ಗಿಡದಾಗ ತರಗಿಡ ಗಿಡ ತಗದಿ ದಿತ್ತ ಗಿಡದಾಗ ತರಗಿಡ ಗಿಡ ತಗತ ತರಗಿಡ ಗಿಡ ತಗದಿ ತರಗಿಡ ಗಿಡ ತಗತ ದಿತ್ತಕ್ಕೂ ತಾಗಿಡ ಧ್ಯಾನಿಸು ಧ್ರುವ ನೀನು ದ್ವಾದಶಾಕ್ಷರಿಯ ಧ್ಯಾನಿಸು ಧ್ರುವ ನೀನು ದ್ವಾದಶಾಕ್ಷರಿಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನೀನಿದ ನಿರ್ಮಲ ಚಿತ್ತದಿ ಜಪಿಸೋ ನೀನಿದ ನಿರ್ಮಲ ಚಿತ್ತದಿ ಜಪಿಸೋ ಆ ನಿರಂಜನನ ಸಾಕ್ಷಾತ್ಕಾರಗೊಳಿಸೋ ಆ ನಿರಂಜನನ ಸಾಕ್ಷಾತ್ಕಾರಗೊಳಿಸೋ ತಾದೆ ತಾದೈ ತಾದೆ ತಾದೈ ತೋಂ ದೀಂ ದೀಂ ತಾಂ ತಗ ದೀಂ ದೀಂ ತಾಂ ಧ್ಯಾನಿಸ ಧ್ರುವ ನೀನು ದ್ವಾದಶಾಕ್ಷರಿಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಮಗು, ನಿನ್ನ ಛಲವಾದ ನಿರ್ಧಾರ. ನೀನು ಗುರಿಯನ್ನು ಮುಟ್ಟುವುದರಲ್ಲಿ ಸಂಶಯವಿಲ್ಲ. ಇದೋ ನಿನಗೆ ದ್ವಾದಶಾಕ್ಷರಿಯ ಮಂತ್ರವನ್ನು ಉಪದೇಶಿಸುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಈ ಮಂತ್ರದಿಂದ ತಪಸ್ಸನ್ನು ಮಾಡು. ನಿನ್ನ ಇಷ್ಟಾರ್ಥ ಕೈಗೂಡುತ್ತದೆ. ಸ್ಥಿರ ಬುದ್ಧಿ ನಿನಗೆ ಸ್ಥಿರ ಪದವಿಯನ್ನು ನೀಡಲಿ. ವೈರಾಗ್ಯಕ್ಕೆ ವಯೋಮಾನ ಕಾರಣವಲ್ಲ. ಸಾಧನೆಗೆ ವಯಸ್ಸಿನ ನಿರ್ಬಂಧವಿಲ್ಲ ಎಂಬುದು ನಿನ್ನಿಂದ ಲೋಕಕ್ಕೆ ವಿದಿತವಾಗಲಿ. ನೀನಿನ್ನು ತಪಸ್ಸಿಗಾಗಿ ಮಧುಬನಕ್ಕೆ ತೆರಳು. ನಿನಗೆ ಒಳ್ಳೆಯದಾಗಲಿ. ನಾರಾಯಣ ನಾರಾಯಣ ನಾರಾಯಣ. ಇಂತಪ್ಪುವ ಮಧುವನವನ್ನು ಕಾಣುತ್ತ ಸಂತಸದಲ್ಲಿ ಧ್ರುವನು ಕಂತು ಬಿತನುರೆ ಭಜಿಸುವೆ ನೀ ವಿಪಿನಾಂತರದಲ್ಲಿ ನಾನು ಎಂದಲ್ಲಿಯ ಕಾಳಿಂದಿ ನದಿಯಲ್ಲಿ ಮಿಂದು ಅತಿ ಭಕ್ತಿಯಲ್ಲಿ ನಿಂದನು ತಪದಿ ಮುಕುಂದನನ ಒಮ್ಮನದಿಂದಲೇ
ಭಜಿಸುತ್ತಲೇ ಸುರಪುರಾದಿ ದೇವೇಂದ್ರ ಸುರಪುರಾದಿ ದೇವೇಂದ್ರ ನಿರ್ಜರ ಪರಿವಾರವ ಬೆರೆಸುತ್ತ ವಿಭೋದಿ ನಿರ್ಜರ ಪರಿವಾರವ ಬೆರೆಸುತ್ತ ವಿಭವದಿ ಹರುಷದಿಯೋ ಓಲಗವ ಈಯುತ ಹೊರೆದನಾಗ ಓ ಸುರಲೋಕವಿದು. ಆ ಇಲ್ಲಿಯ ಪೀಠ ಧರ್ಮಪೀಠ. ಆ ಶತಯಾಗವನ್ನು ಮಾಡಿದ ಫಲವಾಗಿ ಆ ಶ್ರೀಹರಿಯ ಕರುಣಾ ಕಟಾಕ್ಷದಿಂದ ಆ ಈ ಗದ್ದುಗೆ ನನ್ನದಾಗಿದೆ. ಆಹಾ ನಮ್ಮ ಆಡಳಿತ ಕೇವಲ ಸ್ವರ್ಗಕ್ಕೆ ಸೀಮಿತವಾಗಿಲ್ಲ, ಮತ್ತೆ ಮೂರು ಲೋಕದಲ್ಲಿಯೂ ಧರ್ಮವನ್ನು ರಕ್ಷಿಸೋ ಹೊಣೆ ನಮ್ಮದಾಗಿದೆ. ಆಹಾ ದಾಯಾದಿಗಳಾದ ರಕ್ಕಸರು ಆ. ತಪಸ್ಸನ್ನಾಚರಿಸಿ ಹೊರಪಡೆದು ಆಗಾಗ ದೇವಲೋಕಕ್ಕೆ ದಾಳಿ ಮಾಡುತ್ತಿದ್ದಾರೆ. ಹಾ ಆದರೆ ಆ. ಆ ಶ್ರೀಹರಿಯ ದಯದಿಂದ ಪುನಃ ಈ ಪೀಠ ನನ್ನದಾಗಿದೆ. ಆ ಎಂದಿನಂತೆ ಓಲಗವಿತ್ತಿದ್ದೇನೆ. ಆ ವಿಶೇಷ ಏನಾದರೂ ಇದ್ದರೆ ಬರಲಿ. ಆ ಒಡೆಯ 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 ಅಮರೇಂದ್ರಪ್ಪ ಇದೋ ವಂದಿಸಿಕೊಂಡಿದೆ. ದೇವದೇವನೆ ಕೇಳು ಭಿನ್ನಪವ ದೇವದೇವನೆ ಕೇಳು ಭಿನ್ನಪವ ನಾವು ಬದುಕೆವೋ ಸಾವು ಬಾರದು ಭಾವಿಸುವಡಿ ವಿಶೇಷವಾಗ ದೇವದೇವನೆ ಕೇಳು ಭಿನ್ನಪವ ದೇವೇಶ, ನಮ್ಮ ಕಾಲದಲ್ಲಿ ನಾವಿದ್ದವರು ಏನಾಯ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಹೊಟ್ಟೆ ಉಬ್ಬುತ್ತಾ ಇದೆ, ಉಬ್ಬಸ ಬರ್ತಾ ಇದೆ, ಉಸಿರು ಕಟ್ತಾ ಇದೆ. ಅಮೃತ ಕುಡಿದ ಕಾರಣ ಸಾವು ಬರುವುದಿಲ್ಲ, ಬದುಕಲಿಕ್ಕೆ ಆಗ್ತಾ ಇಲ್ಲ. ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಹೆದರಬೇಡಿ, ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಹುಡುಕುತ್ತೇನೆ. ಅಳುತ್ತಿರುವ ಚರರನ್ನು ಸಂತೈಸಿ ಕಳುಹಿಸಿದ್ದೇನೆ. ಆ ಇದಕ್ಕೆಲ್ಲ ಕಾರಣ ಏನು ಅಂತ ನೋಡಿದರೆ, ಏನು ಭೂಲೋಕದಲ್ಲಿ ಉತ್ಥಾನಪಾದನ ಮಗನಾದ ಧ್ರುವನು ಆ. ತಪಸ್ಸಿಗೆ ಕುಳಿತಿದ್ದಾನೆ. ಆ. ಅವನ ತಪೋಜ್ವಾಲೆಯ ಪ್ರಭಾವವಿದು. ಆಹಾ ಅವನ ತಪಸ್ಸನ್ನು ಕೆಡಿಸುವ ಬಗೆ ಹೇಗೆ? ಹೇಗೆ ಅಪ್ಸರೆಯರನ್ನು ಕಳುಹಿಸಿದರೆ ಕಳುಹಿಸಿ ಅವರಿಗೆ ಸೋಲುವವನಲ್ಲ ಬಾಲಕ. ಹೌದು ಹಾಗಾಗಿ ಶಾಕಿನಿ ಡಾಕಿಣಿಯರನ್ನು ಕಳುಹಿಸುತ್ತೇನೆ. ಆ ಯಾರಲ್ಲಿ? ಶಾಕಿನಿ ಡಾಕಿಣಿಯರನ್ನು ಬರ ಹೇಳಿ. ಶಾಕಿನಿ ಡಾಕಿಣಿಯರ ಇದನ್ನು ಯಾಕೆ ಕರೆಸಿದ ಎಮ್ಮನೇನನ ಯಾಕೆ ಕರೆಸಿದ ಎಮ್ಮನೇನನ ಭಾಗಶಾಸನ ಬೇಳು ಬೇಳು ಉದ್ವೇಗಿಗಳಿಗೆ ನೀವೇ ಬೆಸದರೆ ರೋಗ ಭಯವ ಸುರಪಾಲ, ಇದ್ದಕ್ಕಿದ್ದ ಹಾಗೆ ನಮ್ಮನ್ನು ಇಲ್ಲಿ ಕರೆಸಿಕೊಂಡ ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಕೇಳಿರೈ ನಿಶಾಚರ್ಯಂದ್ರರು ಕೇಳಿರೈ ನಿಶಾಚರ್ಯಂದ್ರರು ಬೇಡಿದ ಬೆನು ನಿಮ್ಮಳಂದೂಳಿಗವನು ಬರದೊಳೀಗ ಕೇಳಿರೈ ನಿಶಾಚರ್ಯಂದ್ರರು ಮೆರವ ಮಧುಬನದಲ್ಲಿ ಉತ್ಥಾನಪಾದನ ಮಗನಾದ ಧ್ರುವನು ತಪಸ್ಸನ್ನಾಚರಿಸುತ್ತಿದ್ದಾನೆ. ಹೆದರಿಸಿ ಬೆದರಿಸಿ ಅವನ ತಪಸ್ಸನ್ನು ಕೆಡಿಸಬೇಕಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಬಿಟ್ಟು ಚಿಂತೆಯ ಸುರನಾಥ
ಪ್ರಖ್ಯಾತ ಎಡುಕನ ನಮಿಷದಳು ಕೊಂದಡಗನು ಬಗ್ಗಿಸಿ ಭಯವು ದೇವೇಶ ಭೂಲೋಕದಲ್ಲಿ ಓರ್ವ ಬಾಲಕ ತಪಸ್ಸನ್ನಾಚರಿಸುತ್ತಿದ್ದಾನೆ. ಹೆದರಬೇಕಾದ್ದಿಲ್ಲ. ನೀವು ನಮಗೆ ಅಪ್ಪಣೆಯನ್ನು ಕೊಟ್ಟಿರಿ ಅಂತಾದರೆ ಕ್ಷಣ ಮಾತ್ರದಲ್ಲಿ ಹೋಗಿ ಆ ಬಾಲಕನನ್ನು ಮುಗಿಸುತ್ತೇವೆ. ನರಮಾಂಸವನ್ನು ತಿನ್ನದ ಎಷ್ಟೋ ದಿನ ಆಯಿತು. ಆತನನ್ನ ಹೊಲ್ಲಿಗೂತಾಗದ ರೀತಿಯಲ್ಲಿ ನುಂಗಿಕೊಂಡು ಬರುತ್ತೇವೆ. ಅಪ್ಪಣೆಯನ್ನು ಕೊಡಿ. ಹೋಗಿ ಬನ್ನಿ. ತೈತ ತೈತ ತೈತೋ ಏನನೆಂಬೆ ಭೂಪ ಬೇರೊಂದನರಿಯದೆ ಹರಿ ಧ್ಯಾನದಿಂದಿರುವ ಶಿಶು ಮುಟ್ಟಲರಿದುದ ನಾನಾ ವಿಧದ ಮಾಯಗಳು ಬಳಿಕ ದಣಿದು ಹತ್ತಿರೆ ಹೊತ್ತಲಾರದೊಂದು ಶಾಕಿರಿ, ಬಾಲಕ ಚಿಕ್ಕವನಾದರೂ ದಷ್ಟಪುಷ್ಟನಾಗಿದ್ದಾನೆ. ಚೆನ್ನಾಗಿ ತಿನ್ನಬಹುದು ಅಂದುಕೊಂಡರೆ ಇವನ ಹತ್ತಿರಕ್ಕೆ ಹೋಗ್ಲಾಗ್ತಿಲ್ವಲ್ಲ. ಧಾರಾಕಾರ ಮಳೆ, ಚಂಡಮಾರುತ, ಜಗಜಗಿಸುವ ಬೆಂಕಿ ಮೊದಲಾದ ಮಾಯೆಯನ್ನು ಲೆಕ್ಕಿಸದೆ ಬಾಲಕ ಕುಳಿತಿದ್ದಾನೆ. ಇದನ್ನು ಸುರಪಾಲನಿಗೆ ತಿಳಿಸುವ. ತೈತ ತೈತ ತೈತೋ ಸುರನಾಥ ಲಾಲಿಸೈ ಭಿನ್ನಪವ ತರಳನ ತಪವ ಪರಿಹರಿಸಲಾರೆ ಓ ಮಗವ. ಚಿತ್ತವಿಸಿತ್ತಲು ಸುತ್ತಲು ಮುತ್ತಲು ಮುತ್ತು ಮುಸುಗಿ ತಲೆಗೊತ್ತಿದ ದೈತ್ಯರ ಮೊತ್ತವ ಒತ್ತಿಯ ಗಾತ್ರದ ಪರಿಯನು ಮತ್ತೆ ಮಿಕ್ಕಿದುರಿ ಬಾಲನ ಮೇಲೆ. ಸುರನಾಥ ಲಾಲಿಸೈ ಭಿನ್ನಪವ. ಸುರಪಾಲ, ನಿಮ್ಮ ಅಪ್ಪಣೆ ಪಡೆದ ನಾವು ಅಲ್ಲಿಗೆ ಹೋದರೆ ಆ ಬಾಲಕನ ತಪೋಜ್ವಾಲೆಯಿಂದಾಗಿ ಹತ್ತಿರ ಹೋಗಲು ಸಾಧ್ಯವಾಗದೆ ಸೋತು ಹಿಂದಿರುಗಿದ್ದೇವೆ. ಆ ಬಾಲಕ ಸಾಮಾನ್ಯ ಬಾಲಕನಲ್ಲ. ನಮ್ಮಿಂದ ಈ ಕೆಲಸ ಸಾಧ್ಯವಿಲ್ಲ. ಕೇಳಿ ಕಟುಕೋಪದಲ್ಲಿ ಕಂಗಳೊಳಗಿಂಗಳವ ಕೇಳಿ ಕಡುಗೋಪದಲ್ಲಿ ಕಂಗಳೊಳಗಿಂಗಳವ ಉಳುತ್ತಲೆಂದ ನಮರೇಂದ್ರ ಉಳುತ್ತಲೆಂದ ನಮರೇಂದ್ರ ಬಾಲಕನ ತಪವ ಬಲು ಇಂತಾದ ಮೇಲೆನೋ ಆಳಲೇಕಿನ್ನು ಸುರಪುರವೋ. ಭೂಲೋಕಕ್ಕೆ ಹೋದ ಶಾಕಿನಿ ಡಾಕಿಣಿಯರು ಬಾಲಕನ ತಪಜ್ವಾಲೆಗೆ ಬೆದರಿ ಕೈ ಸೋತು ಹಿಂದಿರುಗಿದ್ದಾರೆ. ಒಬ್ಬ ಬಾಲಕನೆದುರು ನಾವು ತಲೆ ತಗ್ಗಿಸುವಂತಾಯ್ತು. ಅಂದ ಮೇಲೆ ಸುರಗದ್ದುಗೆಯಲ್ಲಿದ್ದು ಏನು ಪ್ರಯೋಜನ? ಏನು ಪ್ರಯೋಜನ? 3 ಲೋಕದ ಒಡೆತನ ನಮ್ಮದಾದರೂ ಓರ್ವ ಬಾಲಕನನ್ನು ನಿಗ್ರಹಿಸಲಾರದೆ ಹೋದರೆ ಅವಮಾನವಾದಂತಲ್ಲವೇ? ಅವಮಾನವ ಮಗಾದ ಮೇಲೆ ತಗಿ ಸಕಲ ಅವಮಾನವೇ ಮಗಾದ ಮೇಲೆ ತಗಿ ಸಕಲ ಭುವನವನ್ನು ಮುಳುಗಿಸುವೆನೆನುತೋ ಭುವನವನ್ನು ಎನುತೋ ದ್ವಿಜಪತಿ ವಿಕ್ರಮಿಸಿಕೊಂಡೇಳೆ ಕಂಡು ಸಂತವಿಸಿದನು ದೇವಗುರು ಬಂದು. ಅವಮಾನವನ್ನು ಸಹಿಸಿ ಸುಮ್ಮನಿರಲಿಕ್ಕುಂಟೆ? ನಾನು ಏನು ಎಂದು ತೋರಿಸಬೇಕಾದರೆ 3 ಲೋಕವನ್ನು ಮುಳುಗಿಸುತ್ತೇನೆ. ಬಿಡುವುದಿಲ್ಲ, ಬಿಡುವುದಿಲ್ಲ. ತಾಳು ತಾಳೈ ಕೋಪವಿದು ಸಲ್ಲ ತಾಳು ತಾಳೈ ಕೋಪವಿದು ಸಲ್ಲ ನಿನ್ನೊಪ್ಪುಗೊಪ್ಪಿಗೆ ಬಾಲನೆಂಬವ ಬೆದರುವವನಲ್ಲ. ನೀ
ನಿನ್ನುಪ್ಪುಗೊಪ್ಪಿಗೆ ಬಾಲನೆಂಬವ ಬೆದರುವವನಲ್ಲ. ಕಾಲಕರ್ಮವ ಮೀರಿದಾತನು ಸೋಲುವನೆ ಪರರಿಂಗೆ. ಕಾಲಕರ್ಮವ ಮೀರಿದಾತನು ಸೋಲುವನೆ ಪರರಿಂಗೆ. ಸುಮ್ಮನೆ ಕೂಳ ಬುತ್ತಿಯ ನೆಸಗದಿರು ನಾ ಬೇಳಿದೆ ಬನಿದ ಕೊಂದು ಉಪಾಯವ. ಸುಮ್ಮನೆ ಕೂಳ ಬುತ್ತಿಯ ನೆಸಗದಿರು ನಾ ಬೇಳಿದ ಬನೆದ ಕೊಂದು ಪಾಯವ. ತಾಳು ತಾಳೈ ಕೋಪವಿದು ಸಲ್ಲ. ದೇವೇಂದ್ರ ಮುನಿವರ್ಯ. ಸುಮ್ಮನೆ ಕೋಪಿಸಿಕೊಳ್ಳಬೇಡ. ಬಾಲನ ತಪವ ಕೆಡಿಸಲು ನೀನು ಯಾವ ತರಹದ ಉಪಾಯ ಮಾಡಿದರೂ ಅದು ಫಲಿಸುವುದಿಲ್ಲ. ಅವನು ಸಾಮಾನ್ಯ ಬಾಲಕನಲ್ಲ. ಕಾಲ ಕರ್ಮ ಮೀರಿದ ಆ ಬಾಲಕ ಯಾರಿಗೂ ಸೋಲುವವನೂ ಅಲ್ಲ. ಸುಮ್ಮನೆ ಸಿಟ್ಟಿನ ಕೈಗೆ ಬುದ್ಧಿ ಕೊಡಬೇಡ. ನಾನು ಒಂದು ಉಪಾಯ ಹೇಳ್ತೇನೆ, ಕೇಳು. ಏನು? ಶ್ರೀಹರಿಯ ಕುರಿತು ತಪಸ್ಸನ್ನು ಮಾಡುತ್ತಿದ್ದಾನೆ ಬಾಲಕ. ಹೌದು. ಹೀಗಾಗಿ ಶ್ರೀಹರಿಯ ಕುರಿತು ಮೊರೆ ಹೋದರೆ ಕಾರ್ಯ ಸುಲಭವಾಗುವುದು. ಯೋಚಿಸಿ ನೋಡು. ಗುರುವರ್ಯ, ನೀವು ಹೇಳಿದ್ದು ಸರಿಯಾಗಿ ಉಂಟು. ನಾವು ಶ್ರೀಹರಿಯಲ್ಲಿಗೆ ತೆರಳುವ. ಸುರರಿಗ ಭಯವನಿತ್ತು, ಸುರರಿಗ ಭಯವನಿತ್ತು. ಭಕ್ತವತ್ಸಲನೈ ತಂದು ಕರುಣದಿಯೇ ಐ ತಂದು ಕರುಣದಿ ಮೈದೋರ್ಧನ ಧ್ರುವಗೆ ಕಿರಿಯ ತಪಸ್ವಿಯಾಗಿ ಹಿರಿದಾದ ಸಾಧನೆಯನ್ನು ಮಾಡಿದ್ದೀಯ. ಆರಂಭದಲ್ಲಿಯೇ ಯಾರು ಮೆಚ್ಚಲೇಬೇಕಾದ ಸಾಧನೆ ನಿನ್ನದ್ದು. ಬಾಹ್ಯದ ಯಾವ ಅಡೆತಡೆಗಳಿಗೂ ನಿನ್ನ ಚಲತೆ ಅಡ್ಡಿಯಾಗಲಿಲ್ಲ. ಹುಡುಗಾಟದ ಅಂಬಲಕ್ಕೆ ಕಡಿವಾಣ ಹಾಕಿ ಅಡವಿಗೇಕೆ ಬಂದೆ? ಇಂಥ ಛಲ ಏಕೆ? ಯಾವ ಉದ್ದೇಶಕ್ಕಾಗಿ ದೇವರನ್ನು ಒಲಿಸಿಕೊಳ್ಳುವ ಬಯಕೆ? ಹೇಳು ಕಂದ, ನಿನ್ನೆದುರೇ ನಾನು ಬಂದಿದ್ದೇನೆ. ಜಯ ಜಯ ರಮಾಕಾಂತ ಜಯ ಜಯ ರಮಾಕಾಂತ ಸುನಿತಾಂತ ಗುಣವಂತ ಜಯ ಜಯ ನಿರಾವರಣ ಶ್ರಿತ ಕರುಣ ನುತ ಚರಣ ಜಯ ಜಯ ಚಿದಾನಂದ ಸುಖ ಕಂದ ನಿರ್ದ್ವಂದ್ವ ಜಯ ಜಯ ಜಗದ್ಭರಿತ ಸರ್ವಹಿತ ಸಚ್ಚರಿತ ಜಯ ಜಯ ಮುನಿತ್ಯಯ
ಆಪದ್ಬಾಂಧವ ಭಕ್ತವತ್ಸಲ ಕರುಣಾಸಾಗರ ಬಂದೆಯ ಎಲ್ಲೆಲ್ಲಿಯೂ ನೀನಿರುವೆ ಎಂಬುದು ನಿಜವಾಯಿತು ಸ್ವಾಮಿ. ಪರಮಾತ್ಮ ನಿನ್ನನು ಕಂಡೆ ಲೋಕದಿರವ ಯೋಚಿಸಿ ನಾನು ಬಲು ಭ್ರಮೆಗೊಂಡೆ. ಲೋಕದಿರವ ಯೋಚಿಸಿ ನಾನು ಬಲು ಭ್ರಮೆಗೊಂಡೆ. ಸ್ಥಿರ ಪದವಿಯ ನಿತ್ತು ಸಲಹೋ ಸ್ಥಿರ ಪದವಿಯ ನಿತ್ತು ಸಲಹೋ ನಿನ್ನ ಪದ ತಲವೆಂಬ ನಿತ್ಯಾನಂದವ ಒಳುಹೋ ನಿನ್ನ ಪದ ತಲವೆಂಬ ನಿತ್ಯಾನಂದವ ಉಳುಹೋ. ನಿನ್ನ ಪದ ತಲವೆಂಬ ನಿತ್ಯಾನಂದವ ಉಳುಹೋ ನಿತ್ಯಾನಂದವ ಉಳುಹೋ ನಿತ್ಯಾನಂದವ ಉಳುಹೋ. ನಿನ್ನ ಪದದಲವೆಂಬ ನಿತ್ಯಾನಂದವ ಉಳುಹೋ. ದೇವ, ಚಿಕ್ಕಮ್ಮನ ಮಾತಿನಿಂದ ಅವಮಾನಗೊಂಡು ಒಡವಿಗೆ ಬಂದೆ. ಬರುವಾಗ ತಂದೆಯ ತೊಡೆಯಿರಬೇಕೆಂಬ ಆಸೆಯಿಂದ ಬಂದೆ. ಆದರೆ ನಿನ್ನ ದರ್ಶನವಾದ ಮೇಲೆ ತಾಯಿಯ ಮಡಿಲಾಗಲಿ ತಂದೆಯ ತೊಡೆಯಾಗಲಿ ಭೂಮಿಯ ಒಡಿಲಾಗಲಿ ಸ್ಥಿರವಲ್ಲ ಎಂಬುದು ಅರಿವಾಗಿದೆ. ಹಾಗಾಗಿ ಚಿರಕಾಲ ನೆಮ್ಮದಿಯಿಂದ ಇರಬೇಕೆಂದು ಬಯಸುತ್ತೇನೆ. ಯಾರೂ ಅರುಗಿಸಲಾರದ ಸದಾ ಸಂತೋಷದಿಂದಿರುವ ಸ್ಥಿರ ಪದವಿಯನ್ನು ನೀಡಿ ನನ್ನನ್ನು ಹರಸು ದೇವ. ಅರಿತೆ ನಿನ್ನಯ ಮನದಿರವ ಕೇಳಲು ಚಿನ್ನ ಅರಿತೆ ನಿನ್ನಯ ಮನದಿರವ ಕೇಳಲು ಚಿನ್ನ ದೊರಕಲಿ ನಿನಗೆನ್ನೋಳ್ ನಿರತ ಸದ್ಭಕ್ತಿ ಪರರಿಗೀಯದ ಪ್ರಿಯತರವಾದ ಪದವಿಯೋ ಪರರಿಗೀಯದ ಪ್ರಿಯತರವಾದ ಪದವಿಯೋ ಇರಿಸುವೆ ಬಕುತರೋಳ್ ಉರು ಶ್ರೇಷ್ಠ ನೆನಿಸಿ ಧ್ರುವಕುಮಾರ, ಆದಿಗಳೆಡರಿಲ್ಲದ ವ್ಯಾಧಿಯ ತೊಡರಿಲ್ಲದ ಹುಟ್ಟು ಸಾವಿನ ಬಾಧೆಯಿಲ್ಲದ ಸೃಷ್ಟಿಯ ಅತಿಶಯವಾಗಿ ನಿನಗೆ ಶ್ರೇಷ್ಠವಾದ ಪದವನ್ನು ಈಯುತ್ತೇನೆ. ಆದರೆ ಈಗಲ್ಲ, ನೀನು ಮರಳಿ ರಾಜ್ಯಕ್ಕೆ ನಡೆ. ಶ್ರೇಷ್ಠವಾದ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಕರ್ಮವನ್ನು ಪೂರೈಸದೆ ಧರ್ಮವನ್ನು ಸಾಧಿಸಲಾಗುವುದಿಲ್ಲ. ಹಾಗಾಗಿ ನಡೆ ಮಗನೇ ಪುರಕ ಕೀಳ ರಾಜ್ಯದ ನಡೆ ಮಗನೇ ಪುರಕ ಕೀಳ ರಾಜ್ಯದ ತೊಡಗನುರೆ ಪರಿಹರಿಸಿ ಬಳಿಕ ತೊಡಗನುರೆ ಪರಿಹರಿಸಿ ಬಳಿಕ ಎನ್ನೆಡೆಗೆ ನಿನ್ನನು ಕರೆಸಿಕೊಂಬೆನು
ದೃಢವಿದರಿಯ ನಿನ್ನನು ಕರೆಸಿಕೊಂಬೆನು ದೃಢವಿ ಅರಿಯ ಎನ್ನೆಡೆಗೆ ನಿನ್ನನು ಕರೆಸಿಕೊಂಬೆನು ದೃಢವಿದರಿಯ ಈಗ ಮರೆ ರಾಜ್ಯಕ್ಕೆ ನಡೆ. ಅವರವರ ಕರ್ಮಫಲವನ್ನು ಅವರವರೇ ಅನುಭವಿಸುತ್ತಾರೆ. ನಿನ್ನ ತಮ್ಮ ಉತ್ತಮನು ಯಕ್ಷರಿಂದ ಮರಣ ಹೊಂದುತ್ತಾನೆ. ನಿಮ್ಮ ಚಿಕ್ಕಮ್ಮ ಶೋಕಾಗ್ನಿಯಲ್ಲಿ ಬೆಂದು ಹೋಗುತ್ತಾಳೆ. ನಂತರ ನೀನು 26,000 ವರ್ಷ ಸಾವಧಾನವಾಗಿ ಈ ದರೆಯನ್ನು ಆಳು. ರಾಜೋಪಭೋಗವು ನಿನಗೆ ಯಾವ ತೊಡಕಾಗುವುದಿಲ್ಲ. ಸ್ಥಿರವಾದ ಪದವಿಗೆ ಪರ್ಯಾಯ ಪದವಾಗು. ಆಕಾಶದಲ್ಲಿರುವ ನಕ್ಷತ್ರದಂಗೆ ಮಿನುಗು. ಎಳೆಯ ಚಿಣ್ಣರಿಗೆ ನಿಶ್ಚಲ ನಿಷ್ಠೆಯ ಬೆಳಕಾಗಿ ಬೆಳೆ. ನಿನಗೆ ಮಂಗಲವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ನಮೋ ಭಗವತೆ ವಾಸುದೇವಾಯ. 5 ವರ್ಷದ ಬಸುಳೆವನವೆತ್ತ ತಪವೆತ್ತ ಸಾಧಿಸಿದ ನಕ್ಷತ್ರ ಪದವಿಯನು ಧ್ರುವ ನಿರತ ಬೋಧೆಯಾಗಲಿ. ಎಳೆಯ ಕೆಳೆಯ ಕಲಿತನಕ್ಕೆ ಚಿರಶಾಂತಿಯ ಕುರು ಹೋಗುತ್ತ ಚರಣ ಕೆರಗುವೆ ಪ್ರಭು ನರಸಿಂಹನೇ. ಚರಣ ಕೆರಗುವೆ ಪ್ರಭು ನರಸಿಂಹನೇ. ಕರುಣದಿ ಕಾಯೋ ಶ್ರೀ ನರಹರಿ ರೂಪನೇ. ಕರುಣದಿ ಕಾಯೋ ಶ್ರೀ ನರಹರಿ ರೂಪನೇ. ಚರಣಕ್ಕೆ ನಮಿಸುವೆ ಪ್ರಭು ನರಸಿಂಹನೇ. ಬಾಲ ಪ್ರಹ್ಲಾದಗೆ ಕಂಬದಿನಿ ಬಂದೆ. ಬಾಲ ಪ್ರಹ್ಲಾದಗೆ ಕಂಬದಿನಿ ಬಂದೆ. ಆಲಿಸು ಶರಣರ ಮೊರೆಯನ್ನು ತಂದೆ. ಆಲಿಸು ಶರಣರ ಮೊರೆಯನ್ನು ತಂದೆ. ಎನ್ನಂತರಂಗದ ಒಡೆಯ ಒಲಿದು ಬಾರಯ್ಯ. ಎನ್ನಂತರಂಗದೊಡೆಯ ಒಲಿದು ಬಾರಯ್ಯ. ನಿನ್ನ ಬಿಟ್ಟನ್ಯರ ನಾನೊಲ್ಲೆ ಕೇಳಯ್ಯ. ನಿನ್ನ ಬಿಟ್ಟನ್ಯರ ನಾನೊಲ್ಲೆ ಕೇಳಯ್ಯ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ. ನಾರಾಯಣ ತೇ ನಮೋ ನಮೋ. ನಾರದ ಸನ್ನತ ನಮೋ ನಮೋ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಯಿ ಮಹಿಷ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸರ್ವೇಭ್ಯೋ ನಮಸ್ಕಾರ. ನಮ್ಮ ವಿದ್ಯಾರ್ಥಿಗಳಿಗೆ ಇಷ್ಟರ ಮಟ್ಟಿಗೆ ಸಿದ್ಧಪಡಿಸುವಂಥದ್ದು ತುಂಬ ಒಂದು ಪ್ರಯಾಸದಾಯಕ ಕೆಲಸ. ಅದನ್ನು ತುಂಬ ಖುಷಿಯಿಂದ ಅವರು ತಮ್ಮನ್ನು
ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ ಗಣಪತಿ ಹೆಗಡೆ ಹಂದಿಮುಲ್ಲೆ ಅವರು. ಕೇವಲ ನಮ್ಮ ಶಾಲೆ ಅಷ್ಟೇ ಅಲ್ಲ, ನಮ್ಮ ಹೊನ್ನಾವರ ತಾಲೂಕಿನ ಅನೇಕ ಶಾಲೆಗಳಲ್ಲಿ ತಾಳಮದ್ದಳೆಯನ್ನು ಮಾಡುವುದರ ಮೂಲಕ ಯಕ್ಷಗಾನವನ್ನು ಉಳಿಸಿ ಬೆಳೆಸುವ ಹಾಗೂ ಆ ಯಕ್ಷಗಾನವನ್ನು ಮಕ್ಕಳು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶ್ರೀ ಲಕ್ಷ್ಮೀ ನರಸಿಂಹ ನಾಟಕ ಮಂಡಳಿಯವರು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಜವಾಗಿಯೂ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಪ್ರಯಾಣ ಈ ಹಂತದಲ್ಲಿ ನಡೀತದೆ ಅಂತೇಳಿ. ಪ್ರಾರಂಭದಲ್ಲಿ ನಾವು ಅಲ್ಲಿ ಗುಡ್ಡೆಬಾಳ ಶಾಲೆ, ಸ್ಥಿತಿಗಾರ ಶಾಲೆ ಮತ್ತು ನಾವು ಕೆಂಜಿಗಾರಲ್ಲಿ ಮಾಡೋಗಿತ್ತು ನವಂಬರ್ 14ರಂದು. ಆ ದಿವಸ ನಡೆದಂಥ ಕಾರ್ಯಕ್ರಮವನ್ನು ನೋಡಿದ ಮೇಲೆ ನಾವು ಉಳಿದೆಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟಿದ್ದೇನೆ. ಎಲ್ಲ SDMC ಅವರು ಒಪ್ಪಿಕೊಳ್ಳೋದಿಲ್ಲ, ಯಾಕೆಂತಂದರೆ ರಿಸ್ಕೊಳ್ಳೋಕೆ ತಯಾರಿಲ್ಲ. ಮತ್ತು ಈ ತಾಳಮದ್ದಲೇನು ಮಾಡುವ ಕ್ರಮಗಳು ಇವರಿಗೆ ಅಂದಾಜಾಗಿದೆಯಲ್ಲೋ ಗೊತ್ತಿಲ್ಲ ನನಗೆ. ಒಟ್ಟಾರೆ ಶಿಕ್ಷಕರಲ್ಲಿ ಆಸಕ್ತಿ ಮತ್ತು SDMCಯಲ್ಲಿ ಅದನ್ನು ಬೆಳೆಸುವಂಥ ಮನೋವೃತ್ತಿ, ಇದು ಎರಡು ಇದ್ದಾಗ ಮಾತ್ರ ನಮಗೆ ಸಾರ್ಥಕತೆ ಸಿಗ್ತದೆ ಹೊರಟಾಗ. ಇವತ್ತು ಇಲ್ಲಿ ಬಂದಾಗ ನಾನು ನಿಜವಾಗಿ ಹೇಳ್ತೇನೆ, ನಾವು ಇದು ಯಾವುದನ್ನು ಇಷ್ಟು ಗ್ರ್ಯಾಂಡಾಗಿ ಅಂತ ಹೇಳಿ ನಿಮ್ಮ ಶಬ್ದ ಇದು, ಇಷ್ಟು ಗ್ರ್ಯಾಂಡಾಗಿ ಕಾರ್ಯಕ್ರಮನ ಮಾಡಬೇಕು ಅಂತ ಉದ್ದೇಶ ನಮ್ಮದು ಅಲ್ಲವೇ ಅಲ್ಲ. ಪೂರ್ವದಲ್ಲಿ ನಾವು ಹಮ್ಮಿಕೊಂಡದ್ದಾಗಿ ಅಂತಂದರೆ ಪ್ರತಿ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಕಲಿಸಿ ಅಲ್ಲಿ ಮಕ್ಕಳ ಎದುರಿನಲ್ಲಿಯೇ ಪ್ರದರ್ಶನವನ್ನು ಮಾಡಿ ಅವರಿಗೆ ಯಕ್ಷಗಾನದ ಬಗ್ಗೆ ತಿಳಿ ಹೇಳುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು. ಆದರೆ ಇದು ಬೆಳೀತಾ 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 ಇಂತಹ ಒಂದು ಬೆಳ್ಳಿ ಹಬ್ಬದಂತಹ ಸಂದರ್ಭದಲ್ಲಿ ನಮ್ಮ ಪ್ರಯತ್ನ ಫಲ ಒಂದು ಕಾಣುವಂತೆ ಆಗ್ತದೆ ಅಂತಾದರೆ ಇದು ನಮ್ಮ ಯೋಗ್ಯ ಅಂತ ನಾವು ಗ್ರಹಿಸ್ಕೊಳ್ಳೋದು, ನರಸಿಂಹನ ಕೃಪೆ ಅಂತ ನಾನು ಅದನ್ನು ಗ್ರಹಿಸ್ಕೊಳ್ತೇನೆ. ಅದು ಮುಂದೆ ಬಂದು ಆ ದಿವಸ ಮಾಡೋ ಈ ದಿವಸ ಮಾಡು ಅಂತೇಳಿ ನಮ್ಮ ಸರ್ ಹೇಳ್ತಾನೆ ಇದ್ದರು. ಅದು ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ಅವಕಾಶದಲ್ಲಿ ನಾವು ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ಇದು ನಮ್ಮ ಮುಂದಿನ ಹೆಜ್ಜೆಗೆ ಒಂದು ಬುನಾದಿ ಹೇಳುವುದನ್ನು ನಾನು ಆತ್ಮತೃಪ್ತಿಯಿಂದ ಹೇಳ್ತೇನೆ. ಮತ್ತು ನಮ್ಮ ಮುಂದಿನ ಇವತ್ತೇನು ಅವರು ಗೌರವಧನವಾಗಿ ಕೊಟ್ಟಿದ್ದಾರೆ, ನಿಜವಾಗಿ ನಾವು ಫಲಾಪೇಕ್ಷೆಯಿಂದ ಇದು ಮಾಡುವುದಲ್ಲ. ಕೆಲವು ಶಾಲೆಯಲ್ಲಿ ಗ್ರಹಿಸ್ಕೊಂಡ್ರೇನ ಅವ್ರು ಮೊದಲ ಹೋದಾಗ ಕೇಳ್ತಾ ಇದ್ರು ಎಷ್ಟು ಖರ್ಚಿಗೆ ಬರ್ತದೆ ಅಂದರೆ, ಮೊದಲೇಗಾರರು ಚಂಡೆಗಾರರೆಲ್ಲ ಬರ್ತಾರೆ, ಭಾಗವತರು ಬರ್ತಾರೆ, 4 ಸತಿಗೆ ಅವ್ರಿಗೆ ಎಷ್ಟು ಕೊಡಬೇಕು, ಖರ್ಚು ಮಾಡಬೇಕು, ಯಾಕೆ ಬರೀ ಸುಮ್ಮನೆ ರಿಸ್ಕ್ ಅಂತೇಳಿ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮ ಸ್ವಂತ ಕೈಯಿಂದನೇ ನಾವು ದುಡ್ಡು ಹಾಕ್ಕೊಂಡು ಪೆಟ್ರೋಲ್ ಖರ್ಚು ನಾವು ಯಾರ ಹತ್ರ ಕೇಳೋದಿಲ್ಲ. ಇವತ್ತು ನೀವೇನು ಗೌರವಧನ ಕೊಟ್ಟಿರ್ತೀರಿ, ಆ ಗೌರವಧನದ ಖರ್ಚಿನಲ್ಲಿ ನಾವು ಮುಂದೆ 10,000 ಶಾಲೆಗೆ ಹೆಚ್ಚು ಹೋಗ್ಲಿಕ್ಕಾಗ್ತದೆ ಅಂತ ನಾವು ಗ್ರಹಿಸಿಕೊಳ್ಳಿ. ಅಂದರೆ ನಮ್ಮ ಕಾರ್ಯಕ್ರಮ 10 ಕಡೆಗೆ ಹೆಚ್ಚಾಗ್ತದೆ ಹೇಳುವಂಥ ಆಶಯದಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.